ಕರ್ನಾಟಕದಲ್ಲಿ 12,000 ಶಿಕ್ಷಕರ ನೇಮಕಾತಿ ಕುರಿತು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರಿಂದ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಇದರಲ್ಲಿ ಶಿಕ್ಷಕರ ನೇಮಕಾತಿ, ಅದರ ಜೊತೆಗೆ PU ಉಪನ್ಯಾಸಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವೀಕ್ಷಕರೇ, ಹಾಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೀವೇ ಕೇಳ್ರಿ. ಮಾನ್ಯ ಶಿಕ್ಷಣ ಸಚಿವರು 12,000 ಶಿಕ್ಷಕರ ನೇಮಕಾತಿ ಕುರಿತು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಆ ಒಂದು ಕ್ಲಿಪ್ ಅನ್ನ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ PU ಉಪನ್ಯಾಸಕರ ಕುರಿತು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಮಧು ಬಂಗಾರಪ್ಪ ಸರ್ ಅವರು. ಸೊ ಮೊದಲಿಗೆ ಆ ಒಂದು ಕ್ಲಿಪ್ ಅನ್ನ ಕೇಳೋಣ, ಅದಾದ್ಮೇಲೆ ನಾವು ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ವೀಕ್ಷಕರೇ, ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಶಿಕ್ಷಕರ ನೇಮಕಾತಿ ಕುರಿತು ನಿಮಗೆ ಎಲ್ಲ ಮಾಹಿತಿಗಳನ್ನು ನೀಡಲಾಗುವುದು. ಸೊ ಈಗ ಏಡೆಡ್ ಸ್ಕೂಲ್ ರಿಕ್ರೂಟ್ಮೆಂಟ್ ಏನಿದೆ ಅದು ಕೂಡ ಈಗ ಬರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ. ಸೊ ಮೊದಲಿಗೆ ಈಗ 12,000 ಶಿಕ್ಷಕರ ನೇಮಕಾತಿ ಕುರಿತು ಮುಖ್ಯ ಮಾಹಿತಿ. ಯು ಜಸ್ಟ್ ಲಿಸನ್ ದಟ್ ಆಡಿಯೋ ಕ್ಲಿಪ್. ಐ ಥಿಂಕ್ ನಾಡಿದ್ದು ಯಾರ ನೀವು ಸ್ನೇಹಿತರೆಲ್ಲ ಇದ್ರೆ ಬರೀರಿ. ಮೋಹನ್, ವಯಸ್ಸಾಯ್ತು ನಿಮಗೆ, ಬೇಡ, ಬೇರೆಯವರೆಲ್ಲ ಬರೀರಿ ಹೋಗಿ. ಯಾಕಂದ್ರೆ 12,000 ಜನರು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ರಿ. ಅವ್ರ ಹಣೆ ಬರಕ್ಕೆ ಎಷ್ಟು ಮಾಡಿದ್ರು ಅಂತ ಅವ್ರಿಗೆ ಲೆಕ್ಕ ಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ, MP-ಗೆ ಮತ್ತೆ ಯಾರು ಬಿಡ್ತಾರೆ ಇವರು. ಅವ್ರು 3.5 ವರ್ಷಕ್ಕೆ ಬರೀ 4,780 ಜನರು ಮಾತ್ರ ತಗೊಂಡಿದ್ದಾರೆ. ನಾನು 13,000 ಜನರು ನಾವು ಬಂದ್ಮೇಲೆ 11 ತಿಂಗಳಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆವರೆಗೂ ತಗೊಂಡಿದ್ದು. ಅದ್ರ ಜೊತೆಗೆ 12,000 ಇವಾಗ 800 ಚಿಲ್ಡ್ರೆ PUC-ಗೆ ಲೆಕ್ಚರರ್ಸ್ ಪ್ಲಸ್ ಏಡೆಡ್ ಶಾಲೆಗೆ 6,000. ಇದು ಸಾಧನೆ ಅಲ್ಲ, ಇನ್ನು ಖಜಾನೆ ಖಾಲಿ ಆದ್ರೆ ಮಾಡ್ತಾರಂತ ರಿಕ್ರೂಟ್ಮೆಂಟ್. ಪ್ಲಸ್ ವೈ ವಿ ಹ್ಯಾವ್ ಕಮ್, ಈಗ ನಮ್ದು ಇದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಯಾವುದು ರಿಸಲ್ಟ್ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಆದ್ಮೇಲೆ ಸೇಮ್ ಮಕ್ಕಳು ಕಾಪಿ ಹೊಡಿದೆ, ಅದೇ ಟೀಚರ್ಸ್ ಎಲ್ಲರೂ ಕೂಡ ಗೆಸ್ಟ್ ಟೀಚರ್ಸ್ ಆರ್ ಕ್ವಾಲಿಫೈಡ್ ಟೀಚರ್ಸ್. 51,000 ಟೀಚರ್ಸ್ ನಾನು ಯಾವಾಗ ಜೂನ್ 1 ತಗೊಂಡೆ. ಕಂತಲ್ಲ, ಇವರೆಲ್ಲ ಕಂತಲ್ಲಿ ತಗೊಳ್ತಾರೆ ದುಡ್ಡು ಉಳಿಸ್ಕಿನಕ್ಕೆ. ಅದನ್ನು ಏನಾರು ಏಜೆನ್ಸಿ ಕೊಟ್ಟು ಬಿಡೋರು ಏನೋ ಗೊತ್ತಿಲ್ಲ ನನಗೆ, ಅದು ಏಜೆನ್ಸಿಗೆಲ್ಲ ಕೊಡ್ಲಿಲ್ಲ. ನಾವೆಲ್ಲ SDMC ಅವ್ರಿಗೆ ಬಿಟ್ಬಿಟ್ಟಿದೀವಿ ಇವಾಗ. ಯಾಕಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಅವ್ರ ಮೊನ್ನೆ ಮೆಗಾ PTM ಎಷ್ಟು ಚೆನ್ನಾಗಿ ಮಾಡಿದ್ವಿ ಗೊತ್ತಾ? ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಎಲ್ಲಾ ಶಾಲೆಯಲ್ಲೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅದನ್ನು ಕೂಡ ಮಾಡ್ತಕ್ಕಂಥದ್ದು. ಇವತ್ತು ಎಷ್ಟು ಟೈಮ್ ಎಷ್ಟಾಯ್ತು ನೋಡಿ.